ನಮಸ್ಕಾರ. ಇವತ್ತು ಸಾಮಾನ್ಯ ಕೇಳಿ ಬರ್ತಿರ್ತಕ್ಕಂಥ ಒಂದು ಪ್ರಶ್ನೆ ಇದೆಯಲ್ಲ, ಲೋನ್ ಸಿಕ್ಬಿಡ್ತು ಸರ್ ನಮ್ಮ ಆಸ್ತಿಗೆ ಅಂತ. ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ತಿದ್ದೀನಿ. ಮೊದಲಿಗೆ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಈಗ ನೀವು ಯಾವುದೇ ಸಾಲ ತೊಗೋಬೇಕಾದ್ರೆ ಒಂದು ಬ್ಯಾಂಕಿಗೆ ಹೋಗ್ತೀರಾ, ಅಪ್ಲಿಕೇಶನ್ ಕೊಡ್ತೀರಾ, ಮತ್ತು ಆಸ್ತಿನ ಬೊಗ್ಗೆ ಮಾಡಬೇಕು ಅಂತ ಹೇಳಿದ್ರೆ ಮಾರ್ಟಿಗೇಜ್ ಮಾಡ್ತೀರಾ, ನಿಮ್ಮ ಆಸ್ತಿ ದಾಖಲೆಗಳನ್ನೆಲ್ಲ ಕೊಡ್ತೀರಾ, ಹೌದಾ? ಬ್ಯಾಂಕ್ನಲ್ಲಿ ಆಸ್ತಿಯ ದಾಖಲೆಗಳನ್ನೆಲ್ಲ ಕೊಟ್ಟ ಮೇಲೆ ಬ್ಯಾಂಕ್ನವ್ರು ಏನು ಮಾಡ್ತಾರೆ, ಅವರ ಪ್ಯಾನಲ್ ಅಡ್ವೊಕೇಟ್ಸ್ ಇರ್ತಾರೆ, ಅವ್ರಿಗೆ ಕೊಟ್ಬಿಟ್ಟು ಒಪಿನಿಯನ್ ತೊಗೊಳ್ತಾರೆ. ಅವರು ಇವ್ರಿಗೆ ಹಕ್ಕಿದೆ, ಸಾಲ ಕೊಡ್ಬೋದು, ಮಾರ್ಕೆಟಬಲ್ ಟೈಟ್ಲ್ ಅಂತೀವಿ, ಅದಿದೆ ಅಂದರೆ ಸಾಲ ಕೊಡ್ತಾರೆ, ನಿಮ್ಮ ಆಸ್ತಿನ ಬೊಗ್ಗೆ ಮಾಡಿಕೊಡ್ತಾರೆ. ಗೊತ್ತಾಯ್ತು? ಸಾಲ ಸಿಗುತ್ತೆ. ಈಗ ನಮ್ಮ ಹತ್ರ ಬಂದವರು ಸಾಮಾನ್ಯವಾಗಿ ಒಂದು ಮಾತು ಹೇಳ್ತಾರೆ, ನಮ್ಮ ಆಸ್ತಿ ಹೇಗೆ ಬಂತು ಅಂದರೆ ಹಾಗೆ ಅದಲ್ಲಿಂದ ಇಲ್ಲಿಗೆ ಹೋಯ್ತು ಸರ್, ಅವ್ರು ಇವ್ರಿಗೆ ಮಾರಿದ್ರು ಸರ್, ಇಲ್ಲಿಗೆ ಬಂತು ಸರ್, ಅವ್ರು ಹಂಚ್ಕೊಂಡಿದ್ದು ನಾವು ಕೊಂಡ್ಕೊಂಡ್ವಿ ಸರ್, ನಾವು ಮಾಲೀಕರು ಸರ್, ಖಾತೆ ಪಾಡಿ ನಮ್ಮ ಹೆಸರಲ್ಲಿದೆ ಅಂತ ಹೇಳ್ತಾ ಬಹಳ ಮುಖ್ಯವಾಗಿ ಅವರು ಹೇಳೋದೇನೆಂದರೆ ಲೋನ್ ಆಗಿದೆ ಸರ್. ಅಂದರೆ ಅವರಿಗೆ ಲೋನ್ ಆಗಿಬಿಟ್ಟಿದೆ ನಮಗೆ ಆಸ್ತಿಯ ಆಧಾರದ ಮೇಲೆ ಅಂದರೆ ಅದು ಒಂದು ದೊಡ್ಡ ಅರ್ಹತೆ ನಮ್ಮ ಆಸ್ತಿಗಿರ್ತಕ್ಕಂಥದ್ದು. ಲೋನೇ ಆದಮೇಲೆ ಮತ್ತು ಯಾರು ಕ್ವಶನ್ ಮಾಡೋಕ್ಕೆ ಬರುತ್ತೆ ನಮ್ಮ ಆಸ್ತಿನ, ನಮ್ಮ ಮಾಲೀಕತ್ವನ ಅನ್ನೋದು ಆ ಒಂದು ಮಾತನ್ನ ನಡೆಗಿರುತ್ತೆ. ಅದ್ರ ಬಗ್ಗೆ ಮಾತಾಡಬೇಕು ಅಂತಿದ್ದೀನಿ. ಈಗ ಒಂದು ಆಸ್ತಿನ ತೊಗೊಂಬಂದು ಕೊಡ್ತೀರ ನೀವು ಯಾರಿಗೆ, ಬ್ಯಾಂಕ್ನವರಿಗೆ. ಅವ್ರು ಲೀಗಲ್ ಒಪಿನಿಯನ್ ಕೊಡ್ತಾರೆ. ಅವರು ಅವ್ರ ಬುದ್ಧಿಶಕ್ತಿ ತಿಳಿದ ಹಾಗೆ ಅವ್ರಿಗೆ ಸರಿ ಅನಿಸಿದ್ರೆ ಸರಿ ಕೊಡ್ತಾರೆ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾರೆ, ನೀವು ಕೊಡೋದಿಲ್ಲ. ಅದು ಸರಿ ಇದೆ ಅಂತ ಕೊಡ್ತಾರೆ ಅಂತ ಹೇಳಿದೆ ನನಗೆ. ಈಗ ಆ ಲಾಯರ್ಗಳೇನಾದ್ರು ತಪ್ಪು ಮಾಡಿದರೆ, ಹೌದಾ, ಹಕ್ಕಿಲ್ವೇ ಇರ್ತಕ್ಕಂಥ ಯಾವುದೋ ಸಂದರ್ಭವನ್ನು ಹಕ್ಕಿದೆ ಅಂತ ಬರ್ಕೊಟ್ರಪ್ಪ, ಏನು ಮಾಡ್ತೀರಾ, ಅವ್ರು ಸಾಲ ಕೊಡ್ತಾರೆ. ಆದರೆ ಬ್ಯಾಂಕ್ನವ್ರಿಗೆ ಪಿಕ್ಲಾಟ ಶುರುವಾಗೋದು ಯಾವಾಗ ಗೊತ್ತಾ, ರಿಕವರಿಗೆ ಹೋಗ್ತಾರಲ್ಲ ಆವಾಗ. ಆ ಒಂದು ಆಸ್ತಿನ ಮುಟ್ಟುಗೋಲು ಹಾಕ್ಕೊಳ್ಳೋಕೆ ಹೋಗ್ತಾರಲ್ಲ ಅಥವಾ ಮಾರಾಟ ಮಾಡೋಕ್ಕೆ ಹೋಗ್ತಾರಲ್ಲ, ಆಗ ಅವ್ರಿಗೆ ತೊಂದರೆ ಶುರುವಾಗುತ್ತೆ. ಯಾಕಂದರೆ ಯಾವುದೋ ಒಟ್ಕೊಂಡು ಆಸ್ತಿನ ಯಾರೋ ಒಬ್ಬರು ಸಾಲ ತೊಗೊಂಡಿರ್ತಾರಪ್ಪ, ಯಾರ್ದೋ ಕರ್ತನ ಹೆಸರಿರುತ್ತೆ, ಅವನು ಲೀಗಲ್ ನೆಸೆಸಿಟಿ ತೊಗೊಂಡಿರಲ್ಲ, ಅಥವಾ ಪಾರ್ಟಿಷನ್ ಆಗಿರುತ್ತೆ, ಪಾರ್ಟಿಷನ್ ಅವ್ರ ಪ್ರಕಾರ ಖಾತೆ ಆಗಿರುತ್ತೆ, ಇಬ್ಬರು ಮೂರು ಜನ ಬಿಟ್ಬಿಟ್ಟು ಇಬ್ಬರೇ ಹೋಗಿ ಸಾಲ ತಗೊಳ್ತಾರಪ್ಪ, ಕೊಡ್ತಾರೆ ಅವರು. ಯಾರೋ ಡಿಫೆಕ್ಟಿವ್ ಟೈಟ್ಲ್ ಇರುತ್ತೆ, ಮಾರಿರ್ತಾರೆ, ಅವ್ರು ಓನರೇ ಅಲ್ಲ, ಇವ್ರು ಕರಪತ್ರ ಮಾಡ್ಕೊಂಡಿರ್ತಾರೆ ಡಿಫೆಕ್ಟಿವ್ ಟೈಟ್ಲ್ ಇರೋ ಹತ್ರ, ಅವ್ರ ಹತ್ರ ಇವರು ಸಾಲ ತಗೊಳ್ತಾರಪ್ಪ, ಕೊಟ್ಬಿಡ್ತಾರೆ ಬ್ಯಾಂಕ್ನವರು. ಆಗ ನಿಮ್ಗೆ ಹಕ್ಕು ಬಂದುಬಿಡುತ್ತಾ? ಹೆಂಗೆ ಬರುತ್ತೆ ಹಕ್ಕು? ಹಕ್ಕನ್ನು ತೀರ್ಮಾನ ಮಾಡ್ತಕ್ಕಂಥದ್ದು ಇದೇ ಇಲ್ವಾ ಅಂತ ಹೇಳ್ತಕ್ಕಂಥದ್ದು ಕೋರ್ಟಿನ ಕೆಲಸ, ಕೋರ್ಟ್ ಮಾಡುತ್ತೆ. ಅದು ಕೋರ್ಟಿಗೆ ಹೋದಾಗ. ಆದರೆ ಮೊದಲೇ ಒಬ್ಬ ಬೇರೆ ಲಾಯರ್ ಹತ್ರ ತೋರಿಸಿದರೆ ಬೇರೆ ಥರ ಒಪಿನಿಯನ್ ಬರ್ಬೋದು ಒಂದು ಆಸ್ತಿಗೆ. ನಿಮ್ಗೆ ಹಕ್ಕೇ ಇಲ್ಲ, ನೀವು ಎಲ್ಲರೂ ಸೇರ್ಕೊಂಡು ಬರ್ಕೊಟ್ಟಿಲ್ಲ, ಅದು ಹೆಂಗೆ ಮಾಡಿ ಸಾಲ ಕೊಟ್ಟರು ಅಂತ. ಆದ್ದರಿಂದ ನಾನು ಹೇಳೋಕೊಟ್ಟಿರೋದೇನೆಂದರೆ, ಯಾವುದೋ ಆಸ್ತಿಗೆ ಸಂಬಂಧಪಟ್ಟಂತೆ ಅದನ್ನು ಆಧಾರ ಕೊಟ್ಟು ಸಾಲ ತೊಗೊಂಡ್ರೆ ನಿಮಗೆ ಏನೋ ಒಂದು ದೊಡ್ಡ ಪದಕ ಸಿಕ್ಕಿದೆ, ನಮ್ಮ ಆಸ್ತಿಗೆ ಯಾರು ಕ್ವಶನ್ ಮಾಡೋಕ್ಕೆ ಬರೋಲ್ಲ ಅಂತ ಭಾವಿಸ್ಬಾರ್ದು. ನೀವು ಸಾಲ ತೊಗೊಂಡಿರ್ತಕ್ಕಂಥದ್ದೇನಿದೆ ಅದು ನಿಮಗೆ ಏನೋ ಆಸ್ತಿ ಮೇಲೆ ಹೆಚ್ಚಿನ ಹಕ್ಕನ್ನು ಕೊಟ್ಟಿದೆ, ಹೆಚ್ಚಿನ ಹಕ್ಕನ್ನು ನೀವು ಸಾಧಿಸ್ಬೋದು ಅನ್ನೋ ಒಂದು ಮಾತನ್ನು, ಅನ್ನೋ ಅಭಿಪ್ರಾಯನ ನೀವು ಇಟ್ಕೊಳ್ಳೋಕ್ಕೆ ಬರೋಲ್ಲ. ಆಯಿತಾ? ಯಾಕಂದರೆ ಅಲ್ಲೂ ಕೂಡ ಬ್ಯಾಂಕಲ್ಲಿ ಲಾಯರ್ಗಳು ತಪ್ಪು ಮಾಡೋ ಚಾನ್ಸಸ್ ಇದೆ, ಯಾವುದು ಬೇರೆ ಬೇರೆ ಕಾರಣಗಳಿಗೋಸ್ಕರ. ಆಯಿತಾ? ತಪ್ಪು ಮಾಡೋ ಚಾನ್ಸ್ ಇದೆ. ಅವರೇನಾರ ತಪ್ಪಾಗಿ ಒಪಿನಿಯನ್ ಕೊಟ್ಟು ನಿಮ್ಮದು ಸರಿ ಇದೆ ಕಣ್ರಿ ಅಂತ ಹೇಳಿದರೆ ಸಾಲ ಕೊಡ್ತಾರೆ. ಆದರೆ ಅದೇನಾರ ಅಕಸ್ಮಾತು ವಸೂಲಾತಿ ಬಂದರೆ ಆಗ ಆ ಒಂದು ಆಸ್ತಿಯಲ್ಲಿ ಆಸಕ್ತಿ ಇರ್ತಕ್ಕಂಥ, ಹಕ್ಕಿರ್ತಕ್ಕಂಥ ಬೇರೆ ವ್ಯಕ್ತಿಗಳು ಕ್ವಶನ್ ಮಾಡಿದಾಗ ಅದರ ಹುಳುಕು ಗೊತ್ತಾಗತ್ತೆ. ಈ ಅಳಿಯನ್ನ ಕುರುಡು ಬೆಳಕರಿದ್ರೆ ಗೊತ್ತಾಗುತ್ತೆ ಅಂತಾರಲ್ಲ, ಆ ಥರ ಅದು ಕೋರ್ಟಿಗೆ ಬಂದರೆ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಅಷ್ಟು ಬ್ಯಾಂಕ್ನವರು ಸಾಲ ಕೊಟ್ಟಿದ್ದು ಎಷ್ಟು ಸರಿ ಎಷ್ಟು ತಪ್ಪು ಅಂತ. ಆದ್ದರಿಂದ ನಾನು ನಿಮಗೆ ಹೇಳೋದೇನೆಂದರೆ, ನಿಮಗೆ ನಿಮ್ಮ ಆಸ್ತಿಯ ಮೇಲೆ, ನೀವು ಓನರ್ ಅಂದ್ಕೊಂಡಿರ್ತಕ್ಕಂಥ ಆಸ್ತಿಯ ಮೇಲೆ ಸಾಲ ಕೊಟ್ಟರೆ ಅದನ್ನು ಯಾರು ಕ್ವಶನ್ ಮಾಡಿದರೆ ಕಷ್ಟ ಆಗುತ್ತೆ. ಒಂದು ಹಕ್ಕಿಲ್ದೋ ಹೋದರೆ ಒಂದು, ಆದರೆ ಸಾಲ ಕೊಟ್ಟಿದ್ದಾರೆ ಅಂತಕ್ಕಂಥದ್ದೇ ದೊಡ್ಡ ಅರ್ಹತೆ ಆಗೋದಿಲ್ಲ ನಿಮಗೆ. ಗೊತ್ತಾಗಿ ಹಕ್ಕಿಲ್ದೋ ಹೋದರೂ ಕೆಲವು ಸಲ ಬ್ಯಾಂಕಲ್ಲಿ ಸಾಲ ಸಿಕ್ಬಿಡುತ್ತೆ. ಹೇಗೆ ಅಂತ ನಂಗೆ ಕೇಳಬೇಡಿ, ಸಿಗುತ್ತಪ್ಪ. ನಾನು ಹೆಚ್ಚಿಗೆ ಹೇಳಿದ್ರೆ ನನ್ನ ಮೇಲೆ ಬೇಜಾರಾಗ್ತಾರೆ ಜನ, ಆದ್ದರಿಂದ ಹೇಳೋಕ್ಕೋಗಲ್ಲ. ಆದ್ದರಿಂದ ಬ್ಯಾಂಕ್ನಲ್ಲಿ ಸಾಲ ಸಿಕ್ಕಿದೆ ಅನ್ನೋದೇ ನಿಮ್ಮ ಆಸ್ತಿಗೆ ಒಂದು ಅರ್ಹತೆ ಅಂತ ತಿಳ್ಕೊಬಾರ್ದು ನೀವು. ಆಯಿತಾ? ಅದು ಎಲ್ಲ ರೀತಿಯಲ್ಲೂ ಕಾನೂನಿನ ಪರೀಕ್ಷೆಯಲ್ಲಿ ಪಾಸಾದರೆ, ಗೊತ್ತಾಯ್ತಾ, ಡ್ಯೂ ಡಿಲಿಜೆನ್ಸಲ್ಲಿ ಪಾಸಾದರೆ, ಇರ್ತಕ್ಕಂಥ ಎಲ್ಲ ದಾಖಲೆಗಳು ಇದ್ದರೆ, ಯಾರೂ ನಾಳೆ ಪ್ರಶ್ನೆ ಬರೆದು ಹಾಕುತ್ತೆ ದಾಖಲೆಗಳು ನಿಮ್ಮ ಹತ್ರ ಇದ್ದರೆ ಹಾಗೇನು ತೊಂದರೆ ಇಲ್ಲ. ಇಲ್ಲೋ ಹೋದರೆ ಬ್ಯಾಂಕಲ್ಲಿ ಸಾಲ ಸಿಕ್ಕಿದೆ ಅಂತಕ್ಕಂಥದ್ದು ನೀವು ನಿಮಗೆ ಹೇಳಿ ಬೆನ್ನು ತಟ್ಕೋಬೋದು ಅಷ್ಟೇ. ಆದರೆ ಪರೀಕ್ಷೆಗೆ ಒಳಪಟ್ಟಾಗ ಕಷ್ಟ ಆಗುತ್ತೆ.
ಆದ್ದರಿಂದ ಬ್ಯಾಂಕ್ನಲ್ಲಿ ನಿಮ್ಮ ಆಸ್ತಿಗೆ ಸಾಲ ಸಿಕ್ತು ಅನ್ನೋ ಕಾರಣಕ್ಕೆ ನೀವು ಹಿಗ್ಗುವುದು ಬೇಡ. ನಮ್ಮ ಆಸ್ತಿಗೆ ಏನೋ ಒಂದು ಮಹತ್ವ ಸಿಕ್ಕಿದೆ ಅಂತ ಅಂದ್ಕೊಳ್ಳೋದು ಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.